ಹಲೋ, ರಂಗನಾಥ್ ಸ್ಪೀಕಿಂಗ್. ಏನಾ ಮೆಷಿನ್ ಕೆಟ್ಟೋಗಿದ್ಯಾ? ನಾನ್ ಬಂದು ರಿಪೇರಿ ಮಾಡ್ಬೇಕಾ? ನೋ, ನಾನ್ ಬರಕ್ಕಾಗಲ್ರಿ. ಐ ಆಮ್ ಸಾರಿ. ಏನ ಪ್ರೊಡಕ್ಷನ್ ನಿಂತೋಗುತ್ತಾ? ನಿಂತೋಗ್ಲಿ ಬಿಡಿ, ನಿಂತೋಗ್ಲಿ ಬಿಡ್ರಿ. ಏನೀಗ ಉತ್ಪತ್ತಿ ಮಾಡೋದು ನಾವು, ಕೊನೆಗೆ ಬೇರೆ ಯಾರೋ ಒಬ್ರಿಗೆ ಸೇರುತ್ತೆ. ಅರ್ಥ ಆಗ್ಲಿಲ್ವಾ? ಜೀವನ ಅಂದ್ರೆ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಕೀಪ್ ದ ಫೋನ್. ಐಸೆ ಫೋನ್ ಕೆಳಗಡೆ ಇಡ್ರಿ. ಹಲೋ, ಮಿಸಸ್ ರಂಗನಾಥ್ ಮಾತಾಡ್ತಿದ್ದೀನಿ. ಓಹ್, ಮಿಷಿನ್ ರಿಪೇರಿ ಮಾಡಿದ್ರೇನೆ ಪ್ರೊಡಕ್ಷನ್ ಮಾಡಬಹುದಾ? ಸರಿ, ಇನ್ನು 10 ನಿಮಿಷದಲ್ಲಿ ಅವ್ರ ಫ್ಯಾಕ್ಟ್ರಿಗೆ ಬಂದ್ಬಿಡ್ತಾರೆ. ಏನು ನೀನು ಅಲ್ಲಿ ಮೆಷಿನ್ ಕೆಟ್ಟೋಗಿದೆ, ಇಲ್ಲಿ ನಮ್ಮಿಬ್ಬರು ಮನಸ್ಸು ಕೆಟ್ಟೋಗಿದೆಯಲ್ಲ, ಯಾರು ಬಂದು ರಿಪೇರಿ ಮಾಡ್ತಾರೆ? ಉಮಾ, ನನ್ಗೆಲ್ಲಿ ಹೋಗಕ್ಕೂ ಮನ್ಸಿಲ್ಲ. ದಯವಿಟ್ಟು ನನ್ ಬಲವಂತ ಮಾಡಬೇಡ. ಏನ್ರಿ ನೀವು ಅವಳನ್ನೇ ನೆನೆಸ್ಕೊಂಡು ಸಂತ ಪಡ್ತಾ ಇದ್ದೀರಾ? ಎಷ್ಟು ದಿವಸ ಅಂತ ಹೀಗೆ ನನ್ನ ಮುಖ ನೀವು, ನಿಮ್ ಮುಖ ನಾನು ನೋಡ್ತಾ ಕೂತ್ಕೊಂಡಿರೋದು. ಕೆಲ್ಸಕ್ಕೆ ಹೋಗ್ಬಿಟ್ಟು ಬನ್ನಿ. ಗಂಡ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರುವಾಗ ನಗ್ನಗ್ತಾ ಅವ್ರನ್ನ ಬರ್ಮಾಡ್ಕೊಳ್ಳೋದೆ ಕೈ ಹಿಡಿದವಳಿಗೆ ಆನಂದ ಕೊಡೋದು. ಉಮಾ, ನೀನೊಬ್ಬಳನ್ನೇ ಒಂಟಿಯಾಗಿ ಬಿಟ್ಬಿಟ್ಟು ಇಲ್ಲಿ ನೋಡಿ, ನಿಮ್ಮ ಮುಖದಲ್ಲಿ ಯಾವತ್ತೂ ನಗು ನೋಡ್ತೀನೋ ಆವತ್ತೇ ನನ್ನ ಮುಖದಲ್ಲೂ ನಗು ಕಾಣೋದು. ನಮಗೊಬ್ಬಳು ಮಗಳು ಹುಟ್ಟಿದ್ಲು ಅನ್ನೋದನ್ನೇ ನಾವು ಮರೆತು ಬಿಡೋಣ. ನೋಡಿ, ಇವತ್ತಿನಿಂದ ನಾವು ಹೊಸ ಜೀವನ ಶುರು ಮಾಡೋಣ. ನೀವು ಇಷ್ಟು ದಿವಸ ಹೇಗೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತಿದ್ರೋ ಹಾಗೆ ಈಗಲೂ ಹೋಗ್ಬಿಟ್ಟು ಬನ್ನಿ. ಬರುವಾಗ ನನಗೆ ಹೂ ತಗೊಂಡು ಬನ್ನಿ. ಅವಳು ಹುಟ್ಟಿದಾಗ್ನಿಂದ ಎಲ್ಲ ಅವಳಿಗೋಸ್ಕರನೇ ತಗೊಂಡ್ ಬರ್ತಿದ್ರಿ. ನನಗೆ ಹೂ ತಗೊಂಡ್ ಬರೋದನ್ನೇ ಮರ್ತು ಬಿಟ್ರಿ. ನಾನು ಹೊರಟು ಬರ್ತೇನೆ. ಪ್ರಿಯಾ, ಡ್ಯಾಡಿ ಟಾಟಾ ಹೇಳಮ್ಮ. ಹಳೆ ಅಭ್ಯಾಸ. ನೀವು ಕೆಲ್ಸಕ್ಕೆ ಹೋಗ್ಬಿಟ್ಟು ಬನ್ನಿ. ಆನ್ ಮಾಡು. ಸರ್, ನಮ್ಮ ಕಾರ್ ಎಲ್ಲಿದೆ ಸರ್?
ಏನಿದೆಲ್ಲ? ಏನೆಲ್ರೂ ಗುಂಪಾಗಿ ಬಂದಿದ್ದೀರಲ್ಲ? ಕೈಯಲ್ಲಿ ಹಾರ ಬೇರೆ ಇಟ್ಕೊಂಡಿದ್ದೀರಾ? ಏನ್ ಸಮಾಚಾರ? ವಾಟ್ ಮಿಸ್ಟರ್ ಅಪ್ಪಾರಾವ್, ನಮ್ ಫ್ಯಾಕ್ಟ್ರಿಗೆ ಏನಾದ್ರೂ ಗೌರ್ಮೆಂಟ್ ಲೋನ್ ಸಿಗ್ತೇನ್ರಿ? ಒಳ್ಳೆ ಸಸ್ಪೆನ್ಸ್ ಆಗಿದೆಯಲ್ಲ. ಇವತ್ ನಂದೇನಾದ್ರೂ ವೆಡ್ಡಿಂಗ್ ಡೇನಾ? ಇಲ್ವಲ್ಲ, ಬರ್ತ್ಡೇನಾ? ಯಾಕ್ರಿ ಎಲ್ಲ ಒಂಥರ ನಿಂತಿದ್ದೀರಾ? ಪಟಾಕಿ, ಸಂಜೆಯಿಂದ ನಿನ್ಗೋಸ್ಕರ ಊರೆಲ್ಲ ಹುಡುಕಿದ್ವಿ. ಫ್ಯಾಕ್ಟ್ರಿ ಬಿಟ್ಟು ಎಲ್ಲಿ ಹೋಗಿದ್ದೆ ನೀನು? ಯಾಕೆ? ಯಾಕೋ? ಏನಾಯ್ತು ಸರ್? ಯಾಕೆಲ್ರು ಹೀಗೆ ನಿಂತಿದ್ದಾರೆ? ಉಮಾ ಯಾವತ್ತೂ ಯಾರನ್ನೂ ಈಗ ಹೊರಗಡೆ ನಿಲ್ಲೋ ಹಾಗೆ ಮಾಡಲ್ವೇ? ಎಲ್ಲೋಗಿದ್ದಾಳೆ ಉಮಾ? ಉಮಾ ಉಮಾ ಉ- ಏನಾಗಿದೆ ಸರ್ ನನ್ನ ಉಮ್ಮನ್ಗೆ? ಯಾಕೆ ಸರ್ ಅವಳಾಗಿ ಮಲಗಿದ್ದಾಳೆ? ಇದ್ದಕ್ಕಿದ್ದ ಹಾಗೆ ಎದೆನೋ ಬಂತು. ಆಸ್ಪತ್ರೆ ಕರ್ಕೊಂಡು ಹೋದ್ವು. ಉಳಿಸ್ಕೊಳ್ಳೋಕಾಗ್ಲಿಲ್ಲ ಕಣಪ್ಪ. ಉಮಾ, ಯಾವತ್ತೂ ಇಲ್ದೆ ಇವತ್ತಿಷ್ಟ ಆಸೆಯಿಂದ ಹೂ ತಗೊಂಬ ಅಂತ ಹೇಳಿದೆಯಲ್ಲ, ಇದಕ್ಕೆನಾ ಅಮ್ಮ? ಇವತ್ತಿನಿಂದ ಹೊಸ ಜೀವನ ಶುರು ಮಾಡೋಣ ಅಂತ ಹೇಳಿದೆಯಲ್ಲ, ಇದೇನಾ ಅಮ್ಮ ಹೊಸ ಜೀವನ? ನಿಮ್ಮ ಮುಖದಲ್ಲಿ ಯಾವತ್ತು ನಗು ಕಾಣುತ್ತೋ ಅವತ್ತೇ ನನ್ನ ಮುಖದಲ್ಲೂ ನಗು ಕಾಣೋದು ಒಂದಿಲ್ಲ. ಇನ್ ಹೇಗಮ್ಮ ನಗ್ಲಿ? ಹೇಗಮ್ಮ ಸಂತೋಷವಾಗಿರ್ಲಿ? ಉಮಾ, ಈ ಪ್ರಪಂಚದಲ್ಲಿ ನಿನ್ನನ್ನು ಬಿಟ್ಟು ನನ್ಗೆ ಯಾರಿದ್ದಾರೆ? ಯಾರೂ ಇಲ್ಲಮ್ಮ. ನಾನು ಬಾನಾತ್ ಆಗ್ಬಿಟ್ಟೆ, ತಬ್ಲಿ ಆಗ್ಬಿಟ್ಟೆ. ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ, ನೀ ತಂದ ಬಾಳಿನಿಂದ ನಾನು ನೀನು ಎಂದು ಹೀಗೆ ಸ್ನೇಹದಿ ಸೇರಲು ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ, ನೀ ತಂದ ಬಾಳಿನಿಂದ.